ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ಪ್ರಾಚೀನ ಭಾರತದ ನಾಣ್ಯಗಳು ಮತ್ತು ನಿಧಿಯ ರಹಸ್ಯಗಳು ಮೇಲಿನ ಈ 51 ಪ್ರಶ್ನೆಗಳನ್ನು ನೀವು ಹೇಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾಜಮನೆತನದ ನಾಣ್ಯಗಳನ್ನು ಯಾವ ಹೊಳೆಯುವ ಲೋಹದಿಂದ ಮಾಡಲಾಗಿತ್ತು? ಚಿನ್ನ, ಮರ ಅಥವಾ ಜೇಡಿಮಣ್ಣು? ಉತ್ತರ ಚಿನ್ನ. ನೀವು 4 ನಾಣ್ಯಗಳನ್ನು ಕಂಡುಕೊಂಡಿದ್ದೀರಿ, ನಂತರ ಇನ್ನೂ 3. ಒಟ್ಟು ಎಷ್ಟು ನಾಣ್ಯಗಳು? 7, 6 ಅಥವಾ 8? ಸರಿಯಾದ ಉತ್ತರ 7. ಅನೇಕ ನಾಣ್ಯಗಳ ಮೇಲೆ ಯಾವ ಶಕ್ತಿಶಾಲಿ ಪ್ರಾಣಿಯ ಮುದ್ರೆಯನ್ನು ಹಾಕಲಾಗಿತ್ತು? ಸಿಂಹ, ಇಲಿ ಅಥವಾ ಚಿಟ್ಟೆ? ಸರಿಯಾದ ಉತ್ತರವೆಂದರೆ ಸಿಂಹ. ಮೊಟ್ಟಮೊದಲ ಭಾರತೀಯ ನಾಣ್ಯಗಳ ಆಕಾರ ಹೇಗಿತ್ತು? ಸಂಪೂರ್ಣವಾಗಿ ದುಂಡಾಗಿರಲಿಲ್ಲ. ಸರಿಯಾದ ನಕ್ಷತ್ರಗಳು ಅಥವಾ ಸರಿಯಾದ ತ್ರಿಕೋನಗಳು? ಇದು ಸಂಪೂರ್ಣವಾಗಿ ದುಂಡಾಗಿರಲಿಲ್ಲ. ಮೊದಲ ಭಾರತೀಯ ನಾಣ್ಯಗಳ ಮೇಲೆ ಏನು ಮುದ್ರೆ ಹಾಕಲಾಗಿತ್ತು? ಚಿಕ್ಕ ಚಿಹ್ನೆಗಳು, ವರ್ಣರಂಜಿತ ಬಣ್ಣ ಅಥವಾ ಹೊಳೆಯುವ ಅಂಟು? ಸರಿಯಾದ ಉತ್ತರ ಚಿಕ್ಕ ಚಿಹ್ನೆಗಳು. ಪ್ರಮುಖವಾಗಿ ಕಾಣಲು ನಾಣ್ಯಗಳ ಮೇಲೆ ತಮ್ಮ ಮುಖವನ್ನು ಯಾರು ಹಾಕುತ್ತಿದ್ದರು? ರೈತರು, ರಾಜರು ಮತ್ತು ರಾಣಿಯರು ಅಥವಾ ಮಕ್ಕಳು? ರಾಜರು ಮತ್ತು ರಾಣಿಯರು. ಅದ್ಭುತ. ಒಂದು ಪೆಟ್ಟಿಗೆಯಲ್ಲಿ 12 ನಾಣ್ಯಗಳಿವೆ. ನೀವು ಅರ್ಧವನ್ನು ಹಂಚಿದ್ದೀರಿ. ಎಷ್ಟು ಉಳಿದಿವೆ? 8, 6 ಅಥವಾ 12? ಹೌದು, ಅದು 6 ಆಗಿತ್ತು. ಯಾವ ಸಾಮ್ರಾಜ್ಯವು ದೇವತೆಯೊಂದಿಗೆ ಸುಂದರವಾದ ನಾಣ್ಯಗಳನ್ನು ತಯಾರಿಸಿತು? ಗುಪ್ತ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ ಅಥವಾ ಮೊಘಲ್ ಸಾಮ್ರಾಜ್ಯ? ಉತ್ತರ ಗುಪ್ತ ಸಾಮ್ರಾಜ್ಯ. ಕೆಲವು ಅಪರೂಪದ ನಾಣ್ಯಗಳನ್ನು ಪ್ರಾಣಿಗಳ ಗಟ್ಟಿಯಾದ ಚರ್ಮದಿಂದ ಮಾಡಲಾಗಿದೆಯೇ? ರೇಷ್ಮೆ, ಚರ್ಮ ಅಥವಾ ಕಾಗದ? ಚರ್ಮ. ತುಂಬಾ ಚೆನ್ನಾಗಿದೆ. ನಾಣ್ಯಗಳ ದೊಡ್ಡ ಗುಪ್ತ ನಿಧಿಯನ್ನು ಏನು ಎಂದು ಕರೆಯುತ್ತಾರೆ? ನಿಧಿ, ಗುಂಪು ಅಥವಾ ರಾಶಿ? ನಿಧಿ. ಸೂಪರ್. ಒಬ್ಬ ರಾಜನ ಬಳಿ 20 ನಾಣ್ಯಗಳಿವೆ. ಅವನು 10 ಕೊಡುತ್ತಾನೆ. ಎಷ್ಟು ಉಳಿದಿವೆ? ಮಧ್ಯಾಹ್ನ 3 ಗಂಟೆ 10 ನಿಮಿಷ ಅಥವಾ 5? 10 ಗುರಿ ಮುಟ್ಟಿದೆ. ಯಾವ ಪ್ರಾಚೀನ ನಾಣ್ಯಗಳಲ್ಲಿ ಹೆಚ್ಚಾಗಿ ಹಡಗುಗಳ ಚಿತ್ರಗಳಿದ್ದವು? ಶಾತವಾಹನ ನಾಣ್ಯಗಳು, ಮೊಘಲ್ ನಾಣ್ಯಗಳು ಅಥವಾ ಪಾಂಡ್ಯರ ನಾಣ್ಯಗಳು? ಸರಿಯಾದ ಉತ್ತರವೆಂದರೆ ಶಾತವಾಹನ ನಾಣ್ಯ. ಅಶೋಕನ ನಾಣ್ಯಗಳ ಮೇಲಿನ ಪ್ರಾಚೀನ ಬರವಣಿಗೆ ಯಾವುದು? ಇಂಗ್ಲಿಷ್ ಅಕ್ಷರಗಳು, ಚಿತ್ರ ರೇಖಾಚಿತ್ರಗಳು ಅಥವಾ ಬ್ರಾಹ್ಮಿ ಲಿಪಿ? ಬ್ರಾಹ್ಮಿ ಲಿಪಿ. ಅದ್ಭುತ. ಯಾವ ಸಮುದ್ರ ಚಿಪ್ಪುಗಳನ್ನು ಹಿಂದೆ ಹಣವಾಗಿ ಬಳಸಲಾಗುತ್ತಿತ್ತು? ಶಂಖಗಳು, ಕ್ಲಾಮ್ ಚಿಪ್ಪುಗಳು ಅಥವಾ ಕವಡೆಗಳು?
ಇದು ಕವಡೆಗಳು. ಒಂದು ಪ್ರಾಚೀನ ನಾಣ್ಯದ ನಿಜವಾದ ಮೌಲ್ಯವನ್ನು ಯಾವುದು ನಿರ್ಧರಿಸುತ್ತಿತ್ತು? ಅದರ ಬಣ್ಣ, ಅದರ ತೂಕ ಅಥವಾ ಅದರ ಚಿತ್ರ? ಅದರ ತೂಕ ಗುರಿ ಮುಟ್ಟಿದೆ. ಯಾವ ರಾಜನು ನಾಣ್ಯಗಳ ಮೇಲೆ ಸಂಗೀತ ವಾದ್ಯವನ್ನು ಹಾಕಿಸಿದನು? ಅಶೋಕ, ಅಕ್ಬರ್ ಅಥವಾ ಸಮುದ್ರಗುಪ್ತ? ಸಮುದ್ರಗುಪ್ತ ಗುರಿ ಮುಟ್ಟಿದೆ. ನೀವು 3 ಚಿನ್ನದ ಮತ್ತು 5 ಬೆಳ್ಳಿಯ ನಾಣ್ಯಗಳನ್ನು ಕಂಡುಕೊಂಡಿದ್ದೀರಿ. ಒಟ್ಟು ಎಷ್ಟು? 2 ನಾಣ್ಯಗಳು, 15 ನಾಣ್ಯಗಳು ಅಥವಾ 8 ನಾಣ್ಯಗಳು? ಸರಿಯಾದ ಉತ್ತರವೆಂದರೆ 8 ನಾಣ್ಯಗಳು. ಶಕ್ತಿಶಾಲಿ ರಾಜನ ಹೊರತಾಗಿ ನಾಣ್ಯಗಳನ್ನು ಯಾರು ತಯಾರಿಸುತ್ತಿದ್ದರು? ರೈತರು, ವ್ಯಾಪಾರಿ ಗುಂಪುಗಳು ಅಥವಾ ಮಕ್ಕಳು? ವ್ಯಾಪಾರಿ ಗುಂಪುಗಳು ಗುರಿ ಮುಟ್ಟಿದೆ. ಒಂದು ನಾಣ್ಯವು 5 ಆಟಿಕೆಗಳನ್ನು ಖರೀದಿಸುತ್ತದೆ. 2 ನಾಣ್ಯಗಳಿಗೆ ಎಷ್ಟು ಆಟಿಕೆಗಳು? 10 ಆಟಿಕೆಗಳು, 7 ಆಟಿಕೆಗಳು ಅಥವಾ 5 ಆಟಿಕೆಗಳು? 10 ಆಟಿಕೆಗಳು ತುಂಬಾ ಚೆನ್ನಾಗಿದೆ. ನಾಣ್ಯಗಳ ನಿಧಿಗಳು ಸಾಮಾನ್ಯವಾಗಿ ಯಾವುದರ ಒಳಗೆ ಕಂಡುಬರುತ್ತವೆ? ಪ್ಲಾಸ್ಟಿಕ್ ಚೀಲಗಳು, ಲೋಹದ ಪೆಟ್ಟಿಗೆಗಳು ಅಥವಾ ಮಣ್ಣಿನ ಮಡಕೆಗಳು? ಮಣ್ಣಿನ ಮಡಕೆಗಳು ತುಂಬಾ ಚೆನ್ನಾಗಿದೆ. ಯಾವ ರಾಜ್ಯವು ತನ್ನ ನಾಣ್ಯಗಳ ಮೇಲೆ 2 ಮೀನುಗಳನ್ನು ಹಾಕಿತ್ತು? ಪಾಂಡ್ಯ, ಗುಪ್ತ ಅಥವಾ ಮೌರ್ಯ? ಇದು ಪಾಂಡ್ಯ. ಕುತಂತ್ರಿ ರಾಜರು ಚಿನ್ನದ ನಾಣ್ಯಗಳಲ್ಲಿ ಏನನ್ನು ಬೆರೆಸುತ್ತಿದ್ದರು? ಹೊಳೆಯುವ ಮರಳು, ಹಳದಿ ಬಣ್ಣ ಅಥವಾ ಅಗ್ಗದ ಲೋಹಗಳು? ಅಗ್ಗದ ಲೋಹಗಳು ಖಚಿತವಾಗಿ. ನಿಮ್ಮ ಬಳಿ 8 ನಾಣ್ಯಗಳಿವೆ. ನೀವು 3 ಕಳೆದುಕೊಂಡಿದ್ದೀರಿ. ಎಷ್ಟು ಉಳಿದಿವೆ? 5 ನಾಣ್ಯಗಳು, 11 ನಾಣ್ಯಗಳು ಅಥವಾ 8 ನಾಣ್ಯಗಳು? 5 ನಾಣ್ಯಗಳು ಗುರಿ ಮುಟ್ಟಿದೆ. ಅತ್ಯಂತ ಆರಂಭಿಕ ನಾಣ್ಯಗಳಲ್ಲಿ ಎಷ್ಟು ಚಿಹ್ನೆಗಳು ಇದ್ದವು? ಕೇವಲ ಒಂದು ಚಿಹ್ನೆಗಳಿಲ್ಲ ಅಥವಾ ಹಲವಾರು ವಿಭಿನ್ನವಾದವುಗಳು? ಹಲವಾರು ವಿಭಿನ್ನವಾದವುಗಳು ಖಚಿತವಾಗಿ. ಒಂದೇ ಸಮಯದಲ್ಲಿ ಅನೇಕ ನಾಣ್ಯಗಳನ್ನು ತಯಾರಿಸಲು ಏನನ್ನು ಬಳಸಲಾಗುತ್ತಿತ್ತು? ಒಂದು ಅಚ್ಚು, ಒಂದು ದೊಡ್ಡ ಸುತ್ತಿಗೆ ಅಥವಾ ಒಂದು ಮಾಂತ್ರಿಕ ಮಡಕೆ? ಒಂದು ಅಚ್ಚು ಗುರಿ ಮುಟ್ಟಿದೆ. ಒಂದು ಪೆಟ್ಟಿಗೆಯಲ್ಲಿ 5 ನಾಣ್ಯಗಳಿವೆ. ನೀವು ಇನ್ನೂ 5 ಸೇರಿಸಿದ್ದೀರಿ. ಈಗ ಎಷ್ಟಿವೆ? 5 ನಾಣ್ಯಗಳು ನಾಣ್ಯಗಳಿಲ್ಲ ಅಥವಾ 10 ನಾಣ್ಯಗಳು? ಸರಿಯಾದ ಉತ್ತರ 10 ನಾಣ್ಯಗಳು. ಪ್ರಾಣಿಗಳನ್ನು ಹೊರತುಪಡಿಸಿ ಕೆಲವು ನಾಣ್ಯಗಳ ಮೇಲೆ ಏನು ಬೆಳೆಯಿತು? ಮರಗಳು ಮತ್ತು ಸಸ್ಯಗಳು, ಮನೆಗಳು ಅಥವಾ ಆಟಿಕೆಗಳು? ಹೌದು, ಅದು ಮರಗಳು ಮತ್ತು ಸಸ್ಯಗಳು. ಕೆಲವು ಹಳೆಯ ನಾಣ್ಯಗಳಲ್ಲಿ ರಂಧ್ರ ಏಕೆ ಇತ್ತು? ದಾರದಲ್ಲಿ ಧರಿಸಲು, ಅವುಗಳನ್ನು ಹಗುರವಾಗಿಸಲು ಅಥವಾ ಹಕ್ಕಿಗಳು ನೋಡಲು? ದಾರದಲ್ಲಿ ಧರಿಸಲು ಅದ್ಭುತ.
ಕೆಲವು ಪ್ರಾಚೀನ ನಾಣ್ಯಗಳು ಯಾವ ವಿಶೇಷ ಆಕಾರವನ್ನು ಹೊಂದಿದ್ದವು? ನಕ್ಷತ್ರ, ಚೌಕ ಅಥವಾ ತ್ರಿಕೋನ? ಇದು ಚೌಕ. ಯಾವ ಸಣ್ಣ ಕೆಂಪು ಮತ್ತು ಕಪ್ಪು ಬೀಜಗಳು ಚಿನ್ನವನ್ನು ತೂಗುತ್ತಿದ್ದವು? ರತ್ತಿ ಬೀಜಗಳು, ಸೇಬಿನ ಬೀಜಗಳು ಅಥವಾ ಸೂರ್ಯಕಾಂತಿ ಬೀಜಗಳು? ರತ್ತಿ ಬೀಜಗಳು ಮಾಡಿದ್ದೀರಿ. ಮೂರು ಬೆಳ್ಳಿ ನಾಣ್ಯಗಳು ಒಂದು ಆಟಿಕೆ ಕೊಳ್ಳುತ್ತವೆ. 2 ಆಟಿಕೆಗಳಿಗೆ ಎಷ್ಟು ನಾಣ್ಯಗಳು ಬೇಕು? 3 ನಾಣ್ಯಗಳು, 2 ನಾಣ್ಯಗಳು ಅಥವಾ 6 ನಾಣ್ಯಗಳು? ಸರಿಯಾದ ಉತ್ತರವೆಂದರೆ 6 ನಾಣ್ಯಗಳು. ಒಂದು ನಾಣ್ಯದ ಚಿತ್ರವು ರಾಜನ ಬಗ್ಗೆ ನಿಮಗೆ ಏನು ಹೇಳುತ್ತಿತ್ತು? ಅವನ ನೆಚ್ಚಿನ ಆಹಾರ, ಅವನ ಸಾಕುಪ್ರಾಣಿಯ ಹೆಸರು, ಅಥವಾ ಅವನು ಏನನ್ನು ಮೌಲ್ಯಯುತವಾಗಿ ಪರಿಗಣಿಸಿದ್ದನು? ಊಹಿಸಿದಿರಾ ಅದು ಅವನು ಏನನ್ನು ಮೌಲ್ಯಯುತ? ಒಂದು ಪ್ರಸಿದ್ಧ ನಾಣ್ಯದ ಮೇಲೆ ರಾಜನು ಯಾವ ಪ್ರಾಣಿಯೊಂದಿಗೆ ಹೋರಾಡುತ್ತಿದ್ದನು? ಡ್ರ್ಯಾಗನ್, ಸಿಂಹ ಅಥವಾ ದೊಡ್ಡ ಇಲಿ? ಊಹಿಸಿದಿರಾ ಅದು ಸಿಂಹ. ಯಾವ ಸಂದರ್ಶಕರು ಭಾರತಕ್ಕೆ ತಮ್ಮದೇ ಆದ ನಾಣ್ಯ ಶೈಲಿಗಳನ್ನು ತಂದರು? ಬೆಟ್ಟದ ದೈತ್ಯರು, ಕಾಡಿನ ಪರಿಶೋಧಕರು ಅಥವಾ ಪ್ರಾಚೀನ ಗ್ರೀಕರು? ಪ್ರಾಚೀನ ಗ್ರೀಕರು. ಅದ್ಭುತ. ಒಂದು ಮಡಿಕೆಯಲ್ಲಿ 20 ನಾಣ್ಯಗಳಿವೆ. 1/4 ಚಿನ್ನ. ಚಿನ್ನದ ನಾಣ್ಯಗಳೆಷ್ಟು? 20, 5 ಅಥವಾ 4? 5. ಅದ್ಭುತ. ನಾಣ್ಯ ಅಧ್ಯಯನ ತಜ್ಞರನ್ನು ಏನೆಂದು ಕರೆಯಲಾಗುತ್ತದೆ? ನಾಣ್ಯ ವಿಜ್ಞಾನಿಗಳು, ನಿಧಿ ಪತ್ತೆದಾರರು ಅಥವಾ ನಾಣ್ಯಶಾಸ್ತ್ರಜ್ಞರು? ಸರಿಯಾದ ಉತ್ತರ ನಾಣ್ಯಶಾಸ್ತ್ರಜ್ಞರು. ಕೆಲವು ನಾಣ್ಯಗಳ ಮೇಲೆ ದೂರದ ಯಾವ ಭಾಷೆ ಇತ್ತು? ಗ್ರೀಕ್ ಗಾಟ್, ಇಂಗ್ಲಿಷ್ ಅಥವಾ ಏಲಿಯನ್? ಉತ್ತರ ಗ್ರೀಕ್. ಕೆಲವು ಹಳೆಯ ನಾಣ್ಯಗಳನ್ನು ಮಾಡಲು ಮೊದಲ ಹೆಜ್ಜೆ ಯಾವುದು? ಚಿತ್ರ ಬಿಡಿಸುವುದು, ಲೋಹವನ್ನು ಚಪ್ಪಟೆ ಮಾಡುವುದು ಅಥವಾ ಕಲ್ಲನ್ನು ಹೊಳಪು ಮಾಡುವುದು? ಲೋಹವನ್ನು ಚಪ್ಪಟೆ ಮಾಡುವುದು ಮಾಡಿದ್ದೀರಿ. ನಾಣ್ಯ ತಯಾರಿಸುವ ಕಾರ್ಯಾಗಾರವನ್ನು ಏನೆಂದು ಕರೆಯಲಾಗುತ್ತಿತ್ತು? ಒಂದು ಬ್ಯಾಂಕ್, ಒಂದು ಗ್ರಂಥಾಲಯ ಅಥವಾ ಒಂದು ಟಂಕಸಾಲೆ? ಉತ್ತರ ಒಂದು ಟಂಕಸಾಲೆ. ಒಂದು ನಾಣ್ಯವನ್ನು ಕತ್ತರಿಸಿದ್ದರೆ ಅದರ ಅರ್ಥವೇನು? ಅದು ನಕಲಿಯಾಗಿತ್ತು, ಅದು ಮುರಿದು ಹೋಗಿತ್ತು ಅಥವಾ ಚಿಲ್ಲರೆ ಮಾಡಲು? ಚಿಲ್ಲರೆ ಮಾಡಲು ತುಂಬಾ ಚೆನ್ನಾಗಿದೆ. ಗುಪ್ತ ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಯಾವ ಪ್ರಸಿದ್ಧ ಪಕ್ಷಿ ಇತ್ತು? ಒಂದು ಹದ್ದು, ಒಂದು ಗಿಳಿ ಅಥವಾ ಒಂದು ನವಿಲು? ಒಂದು ನವಿಲು ಅಷ್ಟೇ. ನಿಮ್ಮ ಬಳಿ 9 ನಾಣ್ಯಗಳಿವೆ. ನಿಮಗೆ ಇನ್ನೂ 9 ಸಿಗುತ್ತವೆ. ಒಟ್ಟು ಎಷ್ಟು? 9, 0 ಅಥವಾ 18? 18 ಮಾಡಿದ್ದೀರಿ. ನಿಮ್ಮ ಸ್ಕೋರ್ ಎಷ್ಟು ಕೆಳಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.